ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವ್ಲಾಗ್ ಶುರು ಮಾಡೋಣ. ಸೊ ಏನೂ ಇಲ್ಲ, ವ್ಲಾಗ್ ಬಂದು ಗುರುವಾರದ್ದು ಅಂದರೆ ಹಬ್ಬದ ಹಿಂದಿನ ದಿವಸ, ವರಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ವ್ಲಾಗ್ ಇದು, ಗುರುವಾರದ್ದು. ಇಲ್ಲ ಹಬ್ಬದ ವಾತಾವರಣದಲ್ಲಿದ್ದರೆ ನಾವು ಮಾತ್ರ ಆಸ್ಪತ್ರೆ ಸುತ್ತಾಡೋಂಥ ಸಿಚುವೇಷನಲ್ಲಿದ್ದೆ. ಏನೂ ಇಲ್ಲ, ಚೆಕಪ್ಗೆ ಹೋಗಿದ್ವಲ್ಲ, ಅಲ್ಲಿ ಗೌರ್ಮೆಂಟೆಲ್ಲ ತೋರಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬ್ಲಡ್ ಚೆಕಪ್ ಮತ್ತು ಇದು ಸ್ಕ್ಯಾನಿಂಗು ಮತ್ತು ಶುಗರ್ ಟೆಸ್ಟ್ಗೆಲ್ಲ ಬರ್ಕೊಟ್ಟಿದ್ರು. ಸೊ ಅದು ಬಂದು ನಮಗೆ ಗುರುವಾರಕ್ಕೆ ಬರ್ಕೊಟ್ಟಿದ್ದಂಥದ್ದು. ಅದೆಲ್ಲ ಸ್ಕ್ಯಾನು ಅದೆಲ್ಲ ಮಾಡಿಸ್ಬೇಕಿತ್ತು ಅಂತಂದ್ಬಿಟ್ಟು ನಾವು ಹೊರಟಿದ್ವಿ. ಸೊ ಹಾಗೆ ಹೋಗ್ಬೇಕಾದ್ರೆ ಹೊತ್ತು ಗುರುವಾರ ಆಗಿರೋದ್ರಿಂದ ಸಂಜೆ ಟೈಮ್ ಇರುತ್ತಾ ಇಲ್ವೋ ಹತ್ತು ಕಡೆಯಿಂದ ಬರಬೇಕಾದ್ರೆ, ಅಂದರೆ ಆಸ್ಪತ್ರೆಯಿಂದ ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಆಗಲ್ವೋ ಅಂದ್ಕೊಂಡು ಹಾಗೆಯೇ ಹೆಂಗೂ ಹೋಗ್ತಾ ಇದ್ನಲ್ಲ, ರಾಯರ ದರ್ಶನ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಸೊ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಈಗ ಬಸ್ಸಲ್ಲಿ ಹೋಗ್ತಾ ಇರೋಂಥದ್ದು. ಅಮ್ಮನ ಊರಲ್ಲಿ ಬಿಟ್ಟು ನಾನು ಅಪ್ಪ ಹೋಗ್ಬೇಕಾಗಿರೋದು. ಇದು ಬಂದು ಬಸ್ಸಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್, ಅಂದರೆ ಒಂದು ಸ್ವಲ್ಪ ವೈಬ್ರೇಟ್ ಆಗಿದೆ ಫೋನು. ಅಂದರೆ ಬಸ್ಸಿಗೆ ಕುಳುಕ್ತಾ ಎಲ್ಲನೂ ಸರಿಯಾಗಿ ವೀಡಿಯೋ ಮಾಡೋದಕ್ಕಾಗಲಿ. ಸೊ ಅದೊಂದು ಸ್ವಲ್ಪ ಬ್ಲರ್ರಾಗಿ ಕಾಣಿಸುತ್ತೆ ಅಷ್ಟೇ ವೀಡಿಯೋ ಇದೊಂಚೂರು. ಆಗಲೇ ಎಲ್ಲ ವರಲಕ್ಷ್ಮಿ ಹಬ್ಬದ ತಯಾರಿ ನಡೀತಿದೆ ದೇವನಹಳ್ಳಿಯಲ್ಲಿ ಅಂತಲೇ ಹೇಳ್ಬೋದು. ಫುಲ್ ಅಂಗಡಿಗಳೆಲ್ಲ ಇಟ್ಕೊಂಡು ಆಗಲೇ ಎಲ್ಲ ಫುಲ್ಲು ಜೋರು. ಹಾಗೆಯೇ ಈಗ ಹೇಳಬೇಕು ಅಂದರೆ ನಾವು ಹೋಗೋ ಟೈಮಲ್ಲಿ ಯಾರೂ ಇರಲಿಲ್ಲ. ಸಂಜೆ ನಾನು ಆಸ್ಪತ್ರೆಯಿಂದ ರಿಟರ್ನ್ ಆದ್ನಲ್ಲ, ವಿಪರೀತ ಜನ, ಹೆಜ್ಜೆ ಇಡೋದಕ್ಕೆ ಆಗಲಿಲ್ಲ. ಅದು ಬೇರೆ ನಾನು ಆ ಕಡೆಯಿಂದ ಬಸ್ಸಲ್ಲಿ ಬಂದಿದ್ದಂಥದ್ದು. ಅಂದರೆ ಅಪ್ಪ ಕರ್ಕೊಂಬಂದು ಡೈರೆಕ್ಟ್ ನಾನು ದೇವನಹಳ್ಳಿಯಲ್ಲೇ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಬರಬೇಕಾದ್ರೆ ಫುಲ್ಲು ಕ್ರೌಡು, ಅಂದರೆ ಜನ ಜಾಸ್ತಿ ಓಡಾಟ ಈ ಹಬ್ಬಗಳು ತಯಾರಿಗೆ. ಅದು ಇದು ತೊಗೊಳಕ್ಕೆಲ್ಲ ಜಾಸ್ತಿ ಜನ ಹೋಗ್ತಾಯಿದ್ರು. ಗಾಡಿಗಳು ಆ ಕಡೆ ಈ ಕಡೆ ಅದು ಇದು ಅದೆಲ್ಲ ನೋಡಿ, ಅದು ಬೇರೆ ನಾವು ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿಬಿಡ್ತು. ಒಂದು ಹುಡುಗಿ KSRT ಬಸ್ಗೆ ಪಾಪ ಟಚ್ ಮಾಡಿ ಕೆಳಗಡೆ ಹಾಗೆ ಬಿದ್ದು ಮುಖ ಎಲ್ಲ ಒಡೆದೋಗಿತ್ತು. ಸೊ ಅದೊಂದು ಭಯ ಇತ್ತಾ, ಈ ಥರ ಎಲ್ಲ ಇರಬೇಕಾದ್ರೆ ಹೆಂಗೆ ಕರ್ಕೊಂಡು ಹೋಗೋದು ಅಪ್ಪನ್ನ ಅಂದ್ಬಿಟ್ಟು ನನಗೆ ಭಯ ಹತ್ಕೊಂಡು ನಾನು ಕಾರಹಳ್ಳಿ ಕ್ರಾಸ್ಗೆ ಅಲ್ಲಿ ಬಿಡಿಸ್ಕೊಂಡು ಅಲ್ಲಿಂದ ನಾನು ಬಸ್ಸಲ್ಲೇ ಅಲ್ಲಿ ಬಂದೆ. ಹಾಗೆ ಬಸ್ ಬಂತು, ಅಲ್ಲಿ ಕೂತ್ಕೊಂಡ್ರೆ ನಾನು ದೇವನಹಳ್ಳಿಯಲ್ಲಿ ಇಳ್ಕೊತೀನಿ. ಸೊ ಇದೇ ಬೆಸ್ಟ್ ಅಲ್ಲ, ಸೇಫ್ ಅಲ್ಲ ಅಂದ್ಕೊಂಡು ನಾನು ಹಾಗೆ ಮಾಡಿದೆ. ಬಸ್ಸಲ್ಲಿ ಬರಬೇಕಾದ್ರೂ ಸಹ ಫುಲ್ಲು ಜನ, ವಿಪರೀತ ಜನ ಅಂತಲೇ ಹೇಳ್ಬೋದು. ಸೊ ಏನೂ ಮಾಡೋಕ್ಕಾಗಲ್ಲ, ಹಬ್ಬದ ತಯಾರಿ ಪ್ರತಿಯೊಬ್ಬರೂ ಹಬ್ಬದ ವಾತಾವರಣ ಇದರಲ್ಲಿ ಮುಳುಗೋಗಿರ್ತಾರೆ. ಅನಿವಾರ್ಯ ಹೋಗಲೇಬೇಕು, ಎಂಥವ್ರು ಹೋಗಲೇಬೇಕು. ಜನ ಅಂತ ನಾವು ನೋಡೋದಕ್ಕೋದ್ರೆ ಆಗಲ್ಲ. ಸೊ ನಾನೇನು ಅಂದ್ಕೊಂಡು ಹೋಗಿದ್ದೆ ಅಂದರೆ, ಇವತ್ತೆಲ್ಲ ಹಬ್ಬದ ತಯಾರಿಯಲ್ಲಿರ್ತಾರೆ ಜನ, ಹಾಸ್ಪಿಟಲ್ಗೆ ತುಂಬಾ ಕಡಿಮೆ, ಯಾರೂ ಬರಲ್ಲ, ಅಷ್ಟೊಂದು ಜನ ಬರಲ್ಲ ಅಂದ್ಕೊಂಡು ಹೋಗಿದ್ರೆ. ಬಟ್ ನೋಡಿದ್ರೆ ಹಾಸ್ಪಿಟಲಲ್ಲಿ ಫುಲ್ಲು ಕ್ರೌಡು. ಅಲ್ಲಿನೂ ಸಹ ಅಲ್ಲಿ ಜನ ಜಾಸ್ತಿ ಇದ್ದರು. ನಮಗೆ ಬರ್ಕೊಟ್ಟಿದ್ದಂಥದ್ದು 9 ಗಂಟೆಗೆ ಸ್ಕ್ಯಾನ್ ಬರ್ಕೊಟ್ಟಿದ್ದು. ನಾವು ಹೋಗಿದ್ದೆ ಇಲ್ಲಿ ರಾಯರ ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಮನೆ ಬಿಡೋದಕ್ಕೇ 10 ಕಾಲಾಗಿತ್ತು. ದೇವನಹಳ್ಳಿಗೆ ಬರೋಕ್ಕೆ 10 ಮುಕ್ಕಾಲು. ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗಿ ಅಮ್ಮಮ್ಮನೆ ಹತ್ರ ಬಂದು ಅಲ್ಲಿ ಮಗಳನ್ನ ಬಿಟ್ಟು ಅಲ್ಲಿಂದ ಓಡೋಕ್ಕೆ ನಾವು 11 ಮುಕ್ಕಾಲು ಆಗೋಗಿತ್ತು. ಸೊ ಹಾಸ್ಪಿಟಲ್ ಹತ್ರ ಹೋದ್ವಿ, 12 ಕಾಲು ಆಗೇ ಹೋಯ್ತು ಅಲ್ಲೇ. ಸೊ ಅವ್ರು ಬಂದು ಟೈಮಿಂಗ್ಸ್ ಆಗೋಗ್ಬಿಟ್ಟಿದೆ, ಈಗ ಮಾಡಲ್ಲ, ಮಧ್ಯಾಹ್ನ 2 ಗಂಟೆಗೆ ಮಾಡ್ತಾರೆ, ಆಗ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಮತ್ತು ರಿಟರ್ನ್ ಆಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿಕೊಂಡು ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಸಹ ಹೋಗಿದ್ವಿ. ಅಪ್ಪನ ಜೊತೆ ಹೋದರೆ ಸ್ವಲ್ಪ ಫ್ರೀಯಾಗಿ ಹೋಗಿದ್ದ ಕೆಲಸ ಮುಗಿಸ್ಕೊಂಡು ಪೇಷನ್ಸಿಂದ ಬರ್ಬೋದು. ನಮ್ಮ ಮನೆಯವರು ಅಂತಂದರೆ ಅವ್ರಿಗೆ ಈ ಟೈಮಲ್ಲಿ, ಹಬ್ಬಗಳ ಟೈಮಲ್ಲಿ ಅವ್ರಿಗೂ ಲೈಟಿಂಗ್ಸ್ ಯಾವಾದರೂ ಬರೋ ಅಂಥವು ಇರ್ತವೆ, ಅವು ಕೊಡಬೇಕು. ಹಾಗೆಯೇ ಗಣೇಶ ಹಬ್ಬ ಸೀಸನ್ ಬೇರೆ ಬಂತಲ್ಲ, ಅವರು ಸ್ವಲ್ಪ ಸೌಂಡ್ ಬಾಕ್ಸ್ಗಳು ಅವೆಲ್ಲ ರಿಪೇರಿ ಮಾಡಿಸ್ಕೊಳ್ಳೋದು, ಬೆಂಗಳೂರಿಗೆ ಓಡಾಡೋದು, ಅಲ್ಲಿಂದ ಬರೋದು, ಮನೇಲಿ ಚೆಕ್ ಮಾಡಿಸೋದು, ಅದು ಏನೇನೋ ಅವ್ರ ಕೆಲಸಗಳಿರ್ತವೆ. ಸೊ ಇವತ್ತು ಕೆಲಸ ಐತೆ, ಬರೋದಕ್ಕೂ ಆಗಲಿಲ್ಲ ಅಂತಂದರೆ ಸರಿ ಬಿಡು ನಾವೇ ಹೋಗ್ತೀವಿ ಅಂತಂದ್ಬಿಟ್ಟು ನಾನು ಅಪ್ಪನ ಕೇಳಿದೆ. ಕೆಲಸ ಇದ್ರೂ ಅಪ್ಪ ಈ ಥರ ಏನಾದರೂ ವಿಷಯಗಳಿದ್ರೆ ಎಷ್ಟೇ ಕೆಲಸ ಇದ್ರೂ ಬಂದು ಕರ್ಕೊಂಬರ್ತಾರೆ ಆರಾಮಾಗಿ. ಈ ಬಸ್ಸಲ್ಲಿ ಅಷ್ಟು ಕಳ್ಸೋಕ್ಕೆ ಇಷ್ಟ ಆಗೋಲ್ಲ ಅಪ್ಪನಿಗೆ. ಕರ್ಕೊಂಬರ್ತಾರೆ, ನಿಧಾನವಾಗಿ ಕರ್ಕೊಂಬರ್ತಾರೆ. ಬಟ್ ನನಗೆ ಗಾಡಿಗಿಂತ ನಾನು ಬಸ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು.
ಸೇಫ್ ಅದು ಅಂತಂದ್ಬಿಟ್ಟು ಸರಿ ಕರ್ಕೊಂಡು ಹೋಗ್ತೀನಿ ಬಾಮ್ಮ ಅಂತಂದರೆ ಸರಿ ಬಿಡು ಹಂಗೆ ಅಮ್ಮನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ನಾನು ಸ್ಕ್ಯಾನಿಂಗ್ ಒಳಗಡೆ ಹೋಗಬೇಕು, ರೂಮ್ ಒಳಗಡೆ ಹೋಗಬೇಕು, ಬ್ಲಡ್ ಚೆಕಪ್ಪು ಮತ್ತು ಅದು ಗ್ಲೂಕೋಸ್ ಚೆಕಪ್ ಎಲ್ಲ ಇದೆಯಲ್ಲ ಅದೆಲ್ಲ ಮಾಡಿಸ್ಕೋಬೇಕಾದ್ರೆ ಒಳಗಡೆ ಹೋಗಬೇಕು. ಅವಳು ಸೈಲೆಂಟಾಗಿ ಒಂದು ಹತ್ರ ಇರಲ್ಲ. ಸೇಫಾಗಿ ಅವಳನ್ನ ಅಮ್ಮ ಮನೇಲಿ ಬಿಟ್ಬಿಟ್ಟು ಅಮ್ಮ ನೋಡ್ಕೊತಾರೆ, ಅಪ್ಪನ ಜೊತೆಲಿ ಹೋಗಿ ಬರ್ಬೋದಲ್ಲ ಅಂತ ಅಂದ್ಕೊಂಡು ನಾನು ಹೋದೆ. ಸೊ ಹೋದ್ವಿ, ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಔಟ್ಸೈಡ್ ಕೂತ್ಕೊಂಡು ವೆಯ್ಟ್ ಮಾಡಿ 2 ಗಂಟೆವರೆಗೂ ಇದ್ದು ಕರೆಕ್ಟಾಗಿ 2 ಗಂಟೆಗೆ ಬಂದು ಆಗ ಟೋಕನ್ ತಗೊಂಡು 1-2 ಕಾಲ್ಗೆಲ್ಲ ನಮಗೆ ಸ್ಕ್ಯಾನ್ ವಾರ್ಡಿಗೆ ಕರ್ಕೊಂಡೋಗಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಅಂದರೆ ಈಗ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಪ್ರೈವೇಟಿನ ಥರನೇ ಆಗ್ಬಿಟ್ಟಿದೆ. ಅಂದರೆ ಇವರು ಕಾಲೇಜ್ ಇವ್ರು ಹುಡುಗರು ಎಕ್ಸ್ಪೀರಿಯೆನ್ಸ್ಗೆ ಅಂದರೆ ಟ್ರೈನಿಂಗಿಗೆ ಜಾಸ್ತಿ ಜನ ಬರ್ತಾರಲ್ಲ, ಅವರು ಪ್ರಿಫರೆನ್ಸ್ ಜಾಸ್ತಿ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಇತ್ತೀಚೆಗೆ ಮುಂಚೆ ನರ್ಸ್ಗಳು ಅಷ್ಟೇ ಇದ್ದಿದ್ದಂಥದ್ದು, ಈಗ ಇದು ಟ್ರೈನಿಂಗಿಗೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಇರ್ತಾರೆ, ಆರಾಮಾಗಿ ಮಾಡಿಸ್ಕೊಂಡು ಬರ್ಬೋದು. ಸೊ ಅದೇ ಥರ ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅಲ್ಲಿ ನಾನು ಯಾವುದೇ ಥರ ನಾನು ನೋಡೋದಕ್ಕಾಗಲಿಲ್ಲ, ಅಂತಂದರೆ ಏನು ಬಂತು, ಏನಾಗಿದೆ ಅಂತಂದ್ಬಿಟ್ಟು ಅಲ್ಲೇನೂ ನಾನು ನೋಡೋಕ್ಕಾಗಲಿಲ್ಲ. ಇದು ಬಂದು ಫಸ್ಟ್ ಒನ್ನು ಶುಗರ್ ಟೆಸ್ಟ್, ಅದನ್ನಿಲ್ಲ ಅಂತ ಬಂದಿದೆ, ಶುಗರ್ ಇಲ್ಲ ನಾರ್ಮಲಾಗಿದೆ ಅಂತ ಅದು ಬಂತು. ಇದು ಹಿಮೋಗ್ಲೋಬಿನ್ ಬಂದು 11.1 ಇದೆ. 5 ಮಂತಲ್ಲಿ ಚೆಕ್ ಮಾಡಿಸ್ಬೇಕಾದ್ರೆ 11.6 ಇತ್ತು, ಬಟ್ ಈಗ 7ಅಲ್ಲಿ 11.1 ಇದೆ. ಅದು ಹೆಂಗೆ ಕಡಿಮೆ ಆಯಿತು ಅನ್ನೋದು ಗೊತ್ತಿಲ್ಲ. ಅದೊಂದು ಸ್ವಲ್ಪ ವಿಚಾರಿಸೋಣ ಆಗಲಿ ಅಂತಂದ್ಬಿಟ್ಟು ನಾನು ಹಾಗೆ ರಿಪೋರ್ಟ್ಸ್ ಎಲ್ಲ ಬಂತಲ್ಲ ಡಾಕ್ಟ್ರನ್ನ ವಿಚಾರಿಸೋಣ ಅಂತ ಹೋದೆ. ಬಟ್ ಡಾಕ್ಟ್ರು ಬಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಷ್ಟೇ ರೂಮಲ್ಲಿ ಚೆಕಪ್ ರೂಮಲ್ಲಿ ಇರ್ತಾರೆ. ಮಧ್ಯಾಹ್ನದಿಂದ ಈಚೆ ಅಂದರೆ ಡೆಲಿವರಿ ಕೇಸ್ಗಳಿಗೆ ಹೊರಟೋಗ್ತಾರೆ, ಬರ್ತಾರೆ, ಬಟ್ ಯಾವಾಗ ಬರ್ತಾರೋ ನಾವು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು. ಈ ಟ್ರೈನಿಂಗ್ ಅವ್ರು ಇರ್ತಾರಲ್ಲ ಅವ್ರಿಗೆ ರಿಪೋರ್ಟ್ ತೋರಿಸಿ ನಾನು ಬಂದುಬಿಟ್ಟೆ, ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ನಾನು ಮನೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಹೊರಟು ಬಂದುಬಿಟ್ಟೆ. ಹಾಗೆ ರಿಪೋರ್ಟ್ ನೋಡ್ತಾ ಇದರಲ್ಲಿ ಏನೂ ಅಷ್ಟು ಗೊತ್ತಾಗಲ್ಲ, ಬಟ್ ನಮಗೆ ಕ್ಲಾರಿಟಿಗೆ ಏನು ಅಂತಂದರೆ ಪಾಪು ಹಾರ್ಟ್ಬೀಟ್ ಒಂದು ಗೊತ್ತಾಗುತ್ತೆ, ಹಾಗೆ ಪಾಪು ವೆಯ್ಟ್, ಹಾಗೆ ಪ್ಲಾಸೆಂಟಾ ಯಾವುದು ಏನು ಅದೊಂದು ಸ್ವಲ್ಪ ನೋಡ್ಕೊತೀನಿ. ಅಷ್ಟು ಬಿಟ್ಟರೆ ಅದರಲ್ಲಿ ಅಷ್ಟು ಐಡಿಯಾ ಇರಲ್ಲ ನಮ್ಗಳಿಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ. ಸೊ ಅದಾದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿರಲಿಲ್ಲಲ್ಲ, ಮನೆಗೆ ಬಂದು ಹೆಂಗಿದೆ ಏನೋ ನೋಡಿಕೊಂಡು ಹಾಗೆ ಸ್ವಲ್ಪ ಮಾತ್ರೆಗಳನ್ನು ಸಹ ತೊಗೊಂಬಂದಿದ್ದೆ ಬರಬೇಕಾದ್ರೆ. ಜೀವನಲ್ಲಿ ಕೊಟ್ಟಿದ್ದಂಥದ್ದು ಇದು. ಅಂದರೆ ಗೌರ್ಮೆಂಟಲ್ಲಿ ಕೇಳ್ತಾರೆ ಟ್ಯಾಬ್ಲೆಟ್ಸ್ ಇದೆಯಾ ಬರ್ಕೊಡ್ಬೇಕಾ ಅಂತ. ಇಲ್ಲ ಇದೆ ಅಂತಂದರೆ ಅವರೇನು ಪ್ರಿಫರ್ ಮಾಡಲ್ಲ, ತೊಗೊಳ್ಳೇಬೇಕು ಅಂತಂದ್ಬಿಟ್ಟು. ಸೊ 2ರಿಂದ ಅಂದರೆ ಯಾವುದಾದ್ರೂ ಒಂದು ಸೈಡಿಂದ ತೊಗೊಳ್ಳೋಣ ಮಾತ್ರೆಗಳು ಅಂತಷ್ಟೇ ನನ್ನ ಮೈಂಡಲ್ಲಿರೋದು. ಅವರು ಕೊಟ್ಟಿರೋದು ಅದು ಇದು 2 ಮಿಕ್ಸ್ ಮಾಡೋದು ಬೇಡ, ಯಾವುದಾದ್ರೂ ಒಂದಷ್ಟೇ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದು. ಅಲ್ಲಿ ಗೌರ್ಮೆಂಟಲ್ಲಿ ಕೇಳಿದ್ರು ಇದೆಯಾ ಟ್ಯಾಬ್ಲೆಟ್ಸು ಅಂತಂದ್ಬಿಟ್ಟು. ಸೊ ಇದೆ ಅಂಥೇಳಿ ಅಲ್ಲೇನು ತಗೊಳಕ್ಕೆ ಹೋಗಲಿಲ್ಲ, ಇಲ್ಲಿ ಪ್ರೈವೇಟಲ್ಲಿ ಕೊಟ್ಟಿದ್ದಂಥ ಟ್ಯಾಬ್ಲೆಟ್ಸನ್ನೇ ನಾನು ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಟ್ಯಾಬ್ಲೆಟ್ಸ್ ಕೊಡೋದು ಅಂದರೆ ಪ್ರೆಗ್ನೆನ್ಸಿಗಳಿಗೆ ಪಾಲಿಕ್ ಆಸಿಡ್ ಒಂದು ಕೊಡ್ತಾರೆ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಬ್ಲಡ್ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಅಂತಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಇಲ್ಲ. ಹಾಗೆಯೇ ಅವರು ಕಂಡೀಷನ್ ಮೇಲಿರುತ್ತೆ ಡಿಪೆಂಡ್. ಅದು ಏನು ಅಂತಂದರೆ ಮಗು ವೆಯ್ಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಬೇರೆ ಥರ ಟ್ಯಾಬ್ಲೆಟ್ಸು, ಏನೂ ಇಲ್ಲ ಅಂದರೆ ನಾರ್ಮಲಾಗಿ ಈ ಥರ ಕೊಡ್ತಾರೆ. ಬೇಬಿ ವೆಯ್ಟ್ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಅದು ವೆಯ್ಟ್ ಗೇನ್ ಆಗಲಿಕ್ಕೆ ಅದು ಬೇರೆ ಥರ ಕೊಡ್ತಾರೆ ಟ್ಯಾಬ್ಲೆಟ್ಸು, ಪೌಡರ್ ಕೊಡ್ತಾರೆ. ಸೊ ಆ ಥರ ಇರ್ತೈತೆ, ಒಬ್ಬೊಬ್ರಿಗೂ ಒಂದೊಂದು ಥರ. ಸೊ ನನಗೆ ಈ ಥರ ಕೊಟ್ಟಿದ್ರು. ಆರಾಮಾಗಿ ಈ ಥರ ಆರೆಂಜ್ ಕಲರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ತೊಗೋಬೋದು. ಈ ಜೆಲ್ಲಿ ಥರ ಇರೋ ಟ್ಯಾಬ್ಲೆಟ್ಸ್ ಅಂದ್ರೇ ಆಗಲ್ಲ ನನಗೆ. ಸೊ ಒಂಥರ ಫ್ಲೇವರ್, ಅದು ಏನೋ ಒಂಥರ ಸ್ಮೆಲ್ಲು, ಅದಂದ್ರೇ ಸ್ವಲ್ಪ ದೂರ ಅದಕ್ಕೂ ನಮಗೂ. ಸೊ ಏನೂ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದು ನೋಡಿ ಅದೆಲ್ಲ ಇಟ್ಕೊಂಡು ಮನೆಗೆ ಬಂದು ಸಿಂಪಲ್ಲಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ವರಲಕ್ಷ್ಮಿ ಹಬ್ಬ ಮಾಡ್ಕೊಂಡಿದ್ದಂಥದ್ದು. ಯಾವುದೇ ಥರ ಗ್ರ್ಯಾಂಡ್ ಏನಿಲ್ಲ, ಮನೆ ಮಟ್ಟಕ್ಕೆ ಸಿಂಪಲ್ಲಾಗಿ ಮಾಡಿಕೊಂಡೆ. ಆಲ್ಮೋಸ್ಟ್ ನೆನ್ನೆನೇ ಎಲ್ಲ ಥರ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ ಪೂಜೆ ಈ ಥರ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ಬೋದು. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು.